ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಅಹೋಬಲಂ ಡೇ 2 ಟ್ರಿಪ್ನ ನೋಡೋಣ. ನಾವು ನಿನ್ನೆ ಹೇಳಿದ್ದೆ ಟೋಟಲ್ ಇರೋದು 8 ದೇವಸ್ಥಾನ ಅಂತ. ಅದರಲ್ಲಿ ನಾವು 4 ದೇವಸ್ಥಾನ ನೋಡಿದ್ದೀವಿ. ಇನ್ನೂ 4 ದೇವಸ್ಥಾನನ ನಾವು ಇವತ್ತು ಜೀಪಲ್ಲಿ ಹೋಗ್ತಾ ನೋಡೋಣ. ನೋಡಿ, ಎಲ್ಲ ತಿಂಡಿ ರೆಡಿ ಮಾಡಿಕೊಂಡು ತಿಂಡಿ ತಿಂತಾ ಇದ್ದಾರೆ. ನೋಡಿ, ಇವರೆಲ್ಲ ತಿಂಡಿ ತಿಂತಾ ಇದ್ದಾರೆ ಇವಾಗ. ತಿಂಡಿ ಮಾಡೋಣ. ನೋಡಿ, ತಿಂಡಿ ತಿಂತಿದ್ದಾರೆ ಇವಾಗೆಲ್ಲ. ನೋಡಿ ನೋಡಿ, ಎಲ್ಲ ತಿಂಡಿ ರೆಡಿ ಮಾಡಿ, ತಿಂಡಿ ಎಲ್ಲ ಕಲಸಿ ರೆಡಿ ಮಾಡ್ಕೊಂಡು ತಿಂಡಿ ತಿಂದು ಮುಂದೆ ಹೋಗೋಣ ನೆಕ್ಸ್ಟ್. ಹಾಯ್ ಫ್ರೆಂಡ್ಸ್, ನಾವಿವಾಗ ಮಿಕ್ಕಿರೋ 5 ದೇವಸ್ಥಾನನ ಜೀಪಲ್ಲಿ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಹಲೋ. ಮಿಕ್ದವರೆಲ್ಲ ಇನ್ನೂ ಎಕ್ಸ್ಟ್ರಾ 2 ಜೀಪಲ್ಲಿ ಇದ್ದಾರೆ. ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಇವತ್ತು ಯಾವ ಥರ ಇರುತ್ತೆ, ಯಾವ್ಯಾವ ಥರ ದೇವಸ್ಥಾನ ಇರುತ್ತೆ ಅಂತ ತೋರಿಸ್ತೀನಿ. ನೋಡಿ, ಜೀಪಲ್ಲಿ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಹೋಗ್ತಾ ಇದ್ದೀವಿ ಜೀಪಲ್ಲಿ. ಇದೊಂದು ಜೀಪು ನಮ್ಮದು, ನಾವು ಮಾಡಿರೋದು. ಇನ್ನೊಂದು ಜೀಪ್ ಇದು. ಇನ್ನೊಂದು ಮುಂದೆ ಹೋಗ್ತಿದೆ, ಅದನ್ನು ಮುಂದೆ ತೋರಿಸ್ತೀನಿ ನಿಮಗೆ. ಅಣ್ಣ ಅಣ್ಣ ಅಣ್ಣ, ಏನು ಹೊಡಿತಿದ್ದೀಯಣ್ಣ? ಅಯ್ಯೋ, ಗಾಡಿ ಪಾಡ್ಸಿ ಉದ್ರೋಗಂಗೆ ಹೊಡಿತಿದ್ಯಾ ಕಣಣ್ಣ. ಫ್ರೆಂಡ್ಸ್, ನಾವಿವತ್ತು ಬಂದಿರೋದು ಛತ್ರವಟ ದೇವಸ್ಥಾನಕ್ಕೆ. ಇದು ಇವತ್ತಿನ ಮೊದಲನೇ ದೇವಸ್ಥಾನ ಆಗಿರುತ್ತೆ. ನೀವು ನೋಡ್ತಿದ್ದೀರಾ, ಈ ದೇವಸ್ಥಾನ ಈ ಥರ ಇದೆ ನೋಡಿ. ಇದು ಪೂರ್ತಿ ಕಾಡೊಳಗಿರೋದು. ಇನ್ನು ನಾವು ಮಿಕ್ಕಿರೋ 4 ದೇವಸ್ಥಾನನ ಪೂರ್ತಿ ಕಾಡೊಳಗೆ ಜೀಪಲ್ಲಿ ಟ್ರೆಕ್ಕಿಂಗ್ ಥರ ಹೋಗ್ಬಿಟ್ಟು ಕಂಪ್ಲೀಟ್ ಮಾಡೋಣ. ನೋಡಿ, ಇವ್ರು ಹೇಳ್ತಾರೆ, ಇದ್ರ ದೇವಸ್ಥಾನದ ಬಗ್ಗೆ. ಈ ದೇವಸ್ಥಾನ ಭಾರತೀಯರು ಯಾರು ನಾಟ್ಯ ಪ್ರವೀಣರು ಆಗಬೇಕು ಅಂದ್ಕೊಂಡಿರ್ತಾರೆ, ನಾಟ್ಯಶಾಸ್ತ್ರವನ್ನು ಕಲಿತಾ ಇರ್ತಾರೆ, ಭರತನಾಟ್ಯ ಇರ್ಬೋದು, ಯಾವುದೇ ಒಂದು ರೀತಿಯ ಡ್ಯಾನ್ಸ್ ಇರ್ಬೋದು, ಅದರಲ್ಲಿ ಮೊದಲು ಬಂದು ಇಲ್ಲಿ ಆ ಒಂದು ಪ್ರಾವೀಣ್ಯತೆ ಪಡೆದ ಮೇಲೆ ಮೊದಲು ಬಂದು ಇಲ್ಲಿ ಒಂದು ಪ್ರಯೋಗ ಮಾಡಿ ಮುಂದೆ ಹೋದರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋವಂಥ ಪ್ರತೀತಿ ಇದೆ. ಇದು ಛತ್ರವಟ ನರಸಿಂಹಸ್ವಾಮಿ ದೇವಸ್ಥಾನ, ಅಹೋಬಿಲಮಲ್ಲಿ ಒಂದು ಸ್ಥಳ. ಕೇಳಿದ್ರಲ್ಲ, ಅವ್ರು ಹೇಳಿದ್ನಾ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದು ದೇವಸ್ಥಾನ ಒಂದೊಂದು ವಿಶಿಷ್ಟತೆ ಇದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಾಟ್ಯ ಪ್ರದರ್ಶನ ಆಗುತ್ತೆ ಅಂತ ಹೇಳಿದ್ನಲ್ಲ, ಅದೇ ಥರದಲ್ಲಿ ನಮ್ಮವರು ಮಾಡ್ತಾ ಇದ್ದಾರೆ. ನಿಮಗೆ ಮಾಡಿ ತೋರಿಸ್ತಾರೆ ನೋಡಿ. ಫ್ರೆಂಡ್ಸ್, ನಾವೀಗ ಇವತ್ತಿನ ದೇವಸ್ಥಾನದಲ್ಲಿ 2ನೇ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ದೇವಸ್ಥಾನ ಬಂದು ಯೋಗಾನಂದ ನರಸಿಂಹಸ್ವಾಮಿ ಅಂತ. ಈ ದೇವಸ್ಥಾನ ತೋರಿಸ್ತೀನಿ ನೋಡಿ. ಈಗ ನೋಡಿ, ಇಲ್ಲಿ ನಿಮಗೆ ಕಾಣ್ತಿರ್ಬೋದು ಯೋಗಾನಂದ ನರಸಿಂಹಸ್ವಾಮಿ ಅಂತ. ಇದೇನಿದೆಯೋ ದೇವಸ್ಥಾನ, ಇದು ಪೂರ್ತಿ ಇಲ್ಲಿ ನೋಡಿ ದೇವಸ್ಥಾನ ಯಾವ ಥರ ಇದೆ ಅಂತ. ಮೇಯ್ನ್ 9 ದೇವಸ್ಥಾನದಲ್ಲಿ ಇದು ಇವಾಗ ಬಂದಿರೋದು 4, 2, 6ನೇ ದೇವಸ್ಥಾನ ಇದು. ಇದನ್ನು ಮುಗಿಸ್ಕೊಂಡು ನಾವು ಇನ್ನು 18 ಕಿಲೋಮೀಟರ್ ಹೋದ್ಮೇಲೆ, ಆಫ್ ರೋಡಿಂಗ್ ಹೋದ್ಮೇಲೆ ಇನ್ನು 3 ದೇವಸ್ಥಾನ ಸಿಗೋದು. ಅದನ್ನು ನಿಮಗೆ ಮುಂದೆ ಹೋಗ್ತಾ ತೋರಿಸ್ತಾ ಹೋಗ್ತೀನಿ. ನೀವು ವಿಡಿಯೋ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಇದು ಯೋಗಾನಂದ ನರಸಿಂಹಸ್ವಾಮಿ ದೇವಸ್ಥಾನ ಏನಿದೆ ನಿಮಗೆ ತೋರಿಸಿದ್ನಲ್ಲ, ಇದು ನರಸಿಂಹಸ್ವಾಮಿಯವರು ಪ್ರಹ್ಲಾದ ದೇವರಿಗೆ ಯೋಗ ವಿದ್ಯೆ, ರಾಜ್ಯವಿದ್ಯೆ ಮತ್ತು ಪ್ರವಚನ ಕೊಡೋದು ಎಲ್ಲ ಹೇಳ್ಕೊಟ್ಟಿದ್ದು ಈ ದೇವಸ್ಥಾನ ಅಂತೆ. ಇದು ನೋಡಿ, ಇದೆಲ್ಲ ಅದೇನೆ ಪೂರ್ತಿ ದೇವಸ್ಥಾನ ಇದು. ನೀವು ಹೋಗ್ತಾ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನಾವೀಗ ಯೋಗಾನಂದ ನರಸಿಂಹಸ್ವಾಮಿ ದೇವಸ್ಥಾನ ಮುಗಿಸ್ಕೊಂಡು ಈಗ ಕಾರಂಜಿ ದೇವಸ್ಥಾನದ ಕಡೆ ಹೊರಟಿದ್ದೀವಿ. ಅಲ್ಲಿನ ವಿಶಿಷ್ಟತೆ ಏನು ಅಂತ ನಿಮಗೆ ನೆಕ್ಸ್ಟ್ ಹೋಗ್ತಾ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇದು ನೋಡಿ, ನಾವು ಹೋಗ್ತಾ ಇರೋ ಪ್ಲೇಸ್ ಹೆಂಗಿದೆ ಅಂತ ನೋಡಿ. ಪೂರ್ತಿ ಕಾಡೊಳಗೆ ಇನ್ನು ಮುಂದೆ ಹೋಗ್ತಾ ರೋಡ್ ಇಲ್ಲ, ಪೂರ್ತಿ ಬಂಡೆ ಮರಳು ಅದ್ರ ಮೇಲೆ ಹೋಗ್ತಿದ್ವಿ. ಅಹೋಬಲಂ ಚೆಕ್ ಪೋಸ್ಟ್ ಇದು. ಪೂರ್ತಿ ಎಂಟ್ರೆನ್ಸ್ ಇದು, ಪೂರ್ತಿ ಫಾರೆಸ್ಟ್ ಎಂಟ್ರೆನ್ಸು. ಹಾಯ್ ಫ್ರೆಂಡ್ಸ್, ನಾವೀಗ ಕಾರಂಜಿ ನರಸಿಂಹಸ್ವಾಮಿ ಟೆಂಪಲಿಗೆ ಬಂದಿದ್ದೀವಿ. ಇದು ಟೆಂಪಲ್ ಏನು ವಿಶಿಷ್ಟ ಅಂದರೆ,
ನರಸಿಂಹಸ್ವಾಮಿ ದೇವಾನ್ ದೇವತೆಗಳಿಗೆ ನಾನೇ ರಾಮ ನಾನೇ ಕೃಷ್ಣ ನಾನೇ ಎಲ್ಲ ಅಂತ ಹೇಳಿ ದೇವಾನ್ ದೇವತೆಗಳಿಗೆ ಹೇಳಿ ಜಾಗ ಇದು. ನೋಡಿ ಟೆಂಪಲ್ ತೋರಿಸ್ತೀನಿ ನಾನೀಗ. ನೋಡಿ ಇದೇ ಕಾರಂಜಿ ನರಸಿಂಹ ದೇವಸ್ಥಾನ ನೋಡಿ. ಪೂರ್ತಿ ಇದು ದೇವಾನ್ ದೇವತೆಗಳಿಗೆ ನಾನೇ ಎಲ್ಲ ಅಂತ ಹೇಳಿದ್ದು ಜಾಗ ಇದು. ನಾನೇ ರಾಮ ನಾನೇ ಕೃಷ್ಣ ನಾನೇ ಎಲ್ಲ ಅಂತ ಹೇಳಿದ್ದು ಜಾಗ ನರಸಿಂಹಸ್ವಾಮಿ ಅಂಥ ಮುಕ್ಕೋಟಿ ದೇವಾನ್ ದೇವತೆಗಳಿಗೆ. ಫ್ರೆಂಡ್ಸ್, ನಾವು ಇವಾಗ ಕಾಡನ್ನ ಎಂಟ್ರಿ ಆಗ್ತಿದ್ದೀವಿ, ಫಾರೆಸ್ಟ್ನ. ಇಲ್ಲಿ ಪೂರ್ತಿ ಆಫ್ ರೋಡ್ ಟ್ರೆಕ್ಕಿಂಗ್ ಇದು. ನಿಮಗೆ ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಯಾವ್ಯಾವ ಥರ ಕಷ್ಟವಾದ ಆಫ್ ಟ್ರೆಕ್ಕಿಂಗ್ ಇದೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಇವರೇ ನಮ್ಮ ಜೀಪ್ ಡ್ರೈವರ್. ಇವರೇ ನಮ್ಮನ್ನ ಈಗ ಕರ್ಕೊಂಡು ಹೋಗೋದು ಟ್ರೆಕ್ಕಿಂಗು. ನಮ್ಮದು ನಿನ್ನೆ ಒಂಥರ ಟ್ರೆಕ್ಕಿಂಗ್ ಆದರೆ ಇವತ್ತು ಇನ್ನೊಂದು ಥರ ಟ್ರೆಕ್ಕಿಂಗು. ನಿನ್ನೆ ಕಾಲ್ನಡಿಗೆಯಲ್ಲಿ ಟ್ರೆಕ್ಕಿಂಗು, ಇವತ್ತು ಜೀಪಲ್ಲಿ ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಈಗಲೇ ಹಿಂಗೈತೆ ರೋಡ್ ಇದು. ಮುಂದೆ ಹೋಗ್ತಾ ಹೋಗ್ತಾ ಒಂದು ಸೈಡ್ ಪೂರ್ತಿ ಮೇಲೆ ಹೋಗುತ್ತೆ, ಇನ್ನೊಂದು ಸೈಡ್ ಪೂರ್ತಿ ಕೆಳಗೆ ಬರುತ್ತೆ. ಚಕ್ರ ಬಂಡೆಗಳ ಮೇಲೆ ಹೊತ್ತದು ಎಲ್ಲ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ನೀವು ವಿಡಿಯೋ ಕೊನೆ ತನಕ ನೋಡಬೇಕು ಅಷ್ಟೇ, ನಿಮಗೆ ಈ ಥರ ಮಜಾ ಸಿಗಬೇಕು ಅಂದರೆ. ಫ್ರೆಂಡ್ಸ್, ಇಲ್ಲಿ ಒಂಥರ ಸೂಪರ್ ಆಗಿದೆ ಫ್ರೆಂಡ್ಸ್ ಈ ಥರ ಎಲ್ಲ ಹೋಗೋದು. ನೀವು ಯಾವ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ಇದರಲ್ಲಿ ಕಮೆಂಟ್ ಮಾಡಿ. ಈ ಥರ ಎಲ್ಲ ಹೋಗೋದು ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫಲ್ಲಿ ಒಂದ್ಸಲಿನಾದ್ರೂ. ನೋಡಿ, ಯಾರ್ಯಾರು ಸಿಂಪಲ್ ಎಕ್ಸ್ಪೀರಿಯೆನ್ಸ್ ಆದರೂ ಮಾಡಿದಿರೋ ಈ ಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಮಾಡಿರೋರು ಕಮೆಂಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಅಣ್ಣ ಗಾಡಿ ತುಂಬ ಸ್ಪೀಡಾಗಿ ಹೊಡಿತಿದ್ದಾರೆ. ನನಗಂತೂ ಮುಂದೆ ಕುತ್ಕೊಂಡು ಎಲ್ಲ ಬಾಯಿಗೆ ಬರ್ತಾಯಿತ್ತು ಫ್ರೆಂಡ್ಸ್. ಅಣ್ಣ ನೋಡ್ರಿ, ಈ ಜಾಗದಲ್ಲಿ ಹಿಂಗೆ ಹೊಡಿತವ್ರೆ ಅಂದರೆ ಯಾವ ಥರ ಹೊಡಿತವ್ರು ನೋಡಿ. ಇವರು ಬ್ರೇಕೇ ಇಲ್ಲ, ಒತ್ತದೇ ಇಲ್ಲ, ಬ್ರೇಕ್ ಮೇಲೆ ಕಾಲೇ ಇಡ್ತಿಲ್ಲ ಅವರು, ಹಂಗೆ ಹೊಡಿತವ್ರೆ ನೋಡಿ. ಫ್ರೆಂಡ್ಸ್, ಹೆಂಗಿದೆ ಪ್ಲೇಸ್ ಇದು. ಎಲ್ಲೈತೋ ಯಾವ ಮುಂದೆ ರೋಡ್ ಎಲ್ಲೈತೆ ಅಂತಲೇ ಗೊತ್ತಾಗ್ತಿಲ್ಲ. ಅಣ್ಣವ್ರು ಹೋಗ್ತಾವ್ರೆ, ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಅವ್ರ ಜೊತೆ. ಅಣ್ಣ ನೋಡ್ರಿ ಸ್ಟೇರಿಂಗ್ ಹೆಂಗೆ ತಿರುಗಿಸ್ತಾರೆ ಇವರು. ಗಮನ ಪೂರ್ತಿ ಮುಂದ್ಗಡೆ. ಎಲ್ಲರೂ ಒಂಚೂರು ಹೋದ್ರೆ ಅವ್ರ ಗಮನ ಹೋಯ್ತು ಎಲ್ಲ. ಹೊಡಿತವ್ರೆ ಫ್ರೆಂಡ್ಸ್, ಸಾಕಾದಾಗ ಹೊಡಿತವ್ರೆ ಗಾಡಿ ಮಾತ್ರ. ನಮ್ಮದು ಜೀಪು ನೀರೊಳಗೆ ನುಗ್ಗುತ್ತಿದೆ, ನುಗ್ಗಿಸಿ ಎಲ್ಲ. ಅಣ್ಣವರು ಪೂರ್ತಿ ಚೆನ್ನಾಗಿ ನುಗ್ಗಿಸ್ತಾ ಇದ್ದಾರೆ ಜೀಪ್ನ. ಸುಂದಾರು ಕಾಡು ಪ್ರಾಣಿ ಕಾಣ್ತಾವ ಅಂತ ನೋಡ್ತಾ ಇದ್ದೀನಿ, ನಿಮಗೆಲ್ಲ ತೋರ್ಸೋಣ ನಿಮಗೂ ಅಂತ. ಆದರೆ ಒಂದು ಕಾಣ್ತಾನೆ ಇಲ್ವಲ್ಲ. ನೋಡೋಣ ಮುಂದೆ ಎಲ್ಲರೂ ಹೋಗ್ತಾ ಯಾವುದಾದ್ರು ಪ್ರಾಣಿಗಳು ತೋರಿಸಿದ್ರೆ ನಾನು ನೋಡ್ಕೊಂಡು ನಿಮಗೂ ತೋರಿಸ್ತೀನಿ. ಗಾಡಿ ಬರೋದೇ ಕಷ್ಟ. ಇಲ್ಲಿ ಒಂದು ರೋಡು ಇರೋದ್ರಲ್ಲಿ ಎರಡೆರಡು ರೋಡ್ ಥರ ಎರಡೆರಡು ಗಾಡಿ ಓಡಿಸ್ತಿದ್ದಾರೆ ಇವರೆಲ್ಲ. ಅಷ್ಟು ಡಿಫಿಕಲ್ಟ್, ಅಷ್ಟು ಟಫ್ ಆಫ್ ರೋಡು. ನೋಡಿ, ನಾವು ಒಟ್ಟು 3 ಜೀಪ್ ರೆಂಟ್ ಮಾಡಿರೋದು. ಇನ್ನೆರಡು ಜೀಪು ಮುಂದೆ ಹೋಗ್ತಾ ಇದೆ, ಇನ್ನೊಂದ್ರಲ್ಲಿ ನಾವಿದ್ದೀವಿ. ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ ಅವರೆಲ್ಲ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಎಲ್ಲ ಒಂದ್ಸಲನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿ ಫ್ರೆಂಡ್ಸ್. ಈ ಥರ ಎಲ್ಲ ಬಂದ್ಬಿಟ್ಟು ಒಳ್ಳೊಳ್ಳೆ ಪ್ಲೇಸಸ್ ಇದೆ ನಮ್ಮ ಜಗತ್ತಲ್ಲಿ. ಹೋಗೋಣ. ಎಷ್ಟು ಕಿಲೋಮೀಟರ್ ಉಂಟು? ಫ್ರೆಂಡ್ಸ್, ಇನ್ನು 10 ಕಿಲೋಮೀಟರ್ಸ್ ಇದೆಯಂತೆ. ನಮ್ಮ ಡ್ರೈವರ್ ಅಣ್ಣ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೋಗ್ತಾ ಇನ್ನೂ ಒಳ್ಳೊಳ್ಳೆ ಪ್ಲೇಸಸ್ ಇರುತ್ತೆ, ನೋಡ್ತಾ ಹೋಗೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ್ಯಾವ ಥರ ಇದೆ ರೋಡ್ ಇದೆ ಪೂರ್ತಿ. ಯಾಕೋ ಜಾಮ್ ಆಗಿಬಿಟ್ಟಿದೆ, ಯಾಕೆ ಅಂತ ಗೊತ್ತಿಲ್ಲ. ಮುಂದೆ ಹೋಗ್ರಪ್ಪ, ನಾನು ಇನ್ನೂ ನೋಡ್ಕೊಂಬರೋದಿದೆ. ನಮ್ಮ ಗಾಡಿ ಹೆಂಗೆ ಹೋಗ್ತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಅದು ಹೆಂಗೆ ಹೊಡಿತಾರೋ, ಈ ಕಲ್ಲು ರೆಂಬೆ ಕೊಂಬೆ ಎಲ್ಲ ಮಕ್ಕೆ ಹೊಡಿತಾವೆ ಇಲ್ಲಿ. ನೋಡಿ ಇಲ್ಲಿ ಅಪ್ಪ, ರೆಂಬೆ ಕೊಂಬೆ ಎಲ್ಲ ಮಕ್ಕೆ ಹೊಡಿತಿದ್ದಾವೆ ಫ್ರೆಂಡ್ಸ್. ಹೆಂಗಿದೆ ಜಾಗ, ಒಳಗೆಲ್ಲ ಹಿಡಿತಾ ಇದ್ದೀವಿ ನೀರೊಳಗೆ. ಇಲ್ಲೆಲ್ಲ ಪೂರ್ತಿ ಹಿಂಗಿದೆ ನೋಡಿ. ಓವರ್ಟೇಕ್ ಮಾಡಿಬಿಟ್ವಿ ನಾವು. ಓವರ್ಟೇಕ್ ಬನ್ನಿ ಫ್ರೆಂಡ್ಸ್. ನೋಡಿ ಇವ್ರು ಜಾಲಿ ಮಾಡ್ತಿರೋರು ನೋಡಿ. ಇವರು ಹೆಂಗಿದೆ ನೋಡಿ. ಎಷ್ಟೊಂದು ಡೀಪ್ ಐತೆ. ಫ್ರೆಂಡ್ಸ್, ಭಾಳ ಕಷ್ಟ ಇದೆ. ಒಂದು ಸತಿ ಮಗುಚ್ಕೊಂಡ್ರೆ ಗಾಡಿ ಪೂರ್ತಿ ಹೋಯ್ತು ಅಂತ ಥರ ಇಲ್ಲೆಲ್ಲ ಜಾಗಗಳು. ನೋಡಿ ನಮ್ದು ಹೆಂಗಿದೆ ನೋಡಿ. ಇಲ್ಲೆಲ್ಲ ನೋಡಿ ಹೆಂಗಾಡ್ತವ್ರು ಇವರು. ಇಲ್ಲಿ ನೋಡಿ, ಮುಂದೆ ಹೋಗ್ತಿರೋರೆಲ್ಲ ಭಾಳ ಎಂಜಾಯ್ ಮಾಡ್ತಿದ್ದಾರೆ. ಮಜಾ ಬರ್ತೈತೆ ಅನ್ಸುತ್ತೆ ಅವ್ರಿಗೆಲ್ಲ. ನೋಡಿ ಹೆಂಗೆ ಹತ್ತುತ್ತಾ ಇದ್ದೀವಿ. ನೋಡಿ ಪೂರ್ತಿ ಫುಲ್ ಈ ಥರ ಜಾಗ ಇದೆ ಇದು.
ಗಾಡಿ ಹೊಡೆಯೋರಿಗೆ ಕಷ್ಟ ಗೊತ್ತು ಫ್ರೆಂಡ್ಸ್. ಈ ಥರದ್ದು ಮಧ್ಯೆ ಎಲ್ಲ ಯಾವ ಥರ ಹೊಡಿಬೇಕು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಷ್ಟೇ. ಜಾಗನೇ ಇಲ್ಲ. ಇವರೆಲ್ಲ ಹೆಂಗೆ ಹೋಗ್ತವ್ರು ಇವರು? ಅಯ್ಯೋಯಪ್ಪ ಫ್ರೆಂಡ್ಸ್, ಇವರೆಲ್ಲ ತುಸ್ತವ್ರೆ ಗಾಡಿ ನೋಡಿ. ಇವರೆಲ್ಲ ಫುಲ್ ಎಂಜಾಯ್ ಇವ್ರದೆಲ್ಲ ಫ್ರೆಂಡ್ಸ್. ಇಂಥವ್ರಿಗೆ ಏನಾದ್ರು ಆ್ಯಂಬುಲೆನ್ಸ್ ಹೊಡೆಯಕ್ಕೆ ಕೊಟ್ಬಿಟ್ರೆ ಅವರು ಸೀರಿಯಸ್ ಆದವರು ಎದ್ದು ಕುತ್ಕೊಂಡ್ಬಿಡ್ಬೇಕು. ಯಾಕಣ್ಣ ಹಿಂಗೆ ಹೊಡಿತಿದ್ಯಾ, ನನಗೇನೂ ಆಗಿಲ್ಲ, ಮನೆಗೆ ಬಿಟ್ಬಿಡು ಅಂತ ಹಂಗೆ ಹೊಡಿತಾರೆ ಗಾಡಿ. ನೋಡಿ ಯಾವ ಥರ ಇದೆ ಜಾಗ ಎಲ್ಲ. ಪೂರ್ತಿ ಸೈಕ್ ಇಲ್ಲಿ, ಪೂರ್ತಿ ಸೈಕ್ ಫ್ರೆಂಡ್ಸ್. ಇಲ್ಲೆಲ್ಲ ನೋಡಿ ಯಾವ ಥರ ಇದೆ. ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಹೆಂಗಿದೆ ಅಂದರೆ ಎಲ್ಲ ಕುಣಿತವ್ರೆ ಫ್ರೆಂಡ್ಸ್. ಡಗ 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 ಅನ್ನಂಗೆ ಅದರೊಳಗೆ ಕುಣಿತವ್ರೆ. ಹೆಂಗಿದೆ ಜಾಗ? ಸೈಕಲ್ಲ ನೋಡ್ತಾ ಇದ್ದೀರಾ ಹೆಂಗೆ? ಸೈಕಲ್ಲ ಹಳ್ಳಾಡೋಗ್ತಿದೆ ಇಲ್ಲಿ ಒಳಗೆ. ಪೂರ್ತಿ ಶೇಖ್ ಅಬ್ದುಲ್ಲಾ ನೋಡಿ, ಫಾರೆಸ್ಟ್ ಅವ್ರದ್ದು ಪೂರ್ತಿ ಎಲ್ಲ. ಯಾರೋ ಇವ್ರು ಆಗಲ್ಲ ಅಂತ ನಡ್ಕೊಂಬರ್ತಾವ್ರೆ, ಏನು ಗಾಡೀಲಿ ಹೋಗಕ್ಕೆ ಭಯ ಆಗುತ್ತೆ ಅಂತ. ಫ್ರೆಂಡ್ಸ್ ಹೆಂಗಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಪೂರ್ತಿ ಸೈಕ್ ಫ್ರೆಂಡ್ಸ್. ಇಲ್ಲಿ ಯಪ್ಪ ಯಾವ್ಯಾವ ಥರ ಗಾಡಿ ಹೊಡಿತಾರೋ, ಹೊಟ್ಟೆ ಎಲ್ಲ ತೊಳಸ್ತೈತೆ ಹಂಗೆ ಗುಳ್ಳ 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 ಅಂತ. ನೋಡಿ ಫ್ರೆಂಡ್ಸ್, ಸುತ್ತ ವ್ಯೂ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ ನೋಡಿ ಇಲ್ಲಿ ಯಾವ ಥರ ಇದೆ ವ್ಯೂ ಅಂತ ಫ್ರೆಂಡ್ಸ್. ನೋಡಿ ಹೆಂಗಿದೆ ಜಾಗ ನೋಡಿ ನೋಡಿ ನೋಡಿ. ಈ ಜಾಗ ಮಾತ್ರ ಸೈಕ್. ಒಬ್ಬ ಅಮ್ಮ ಅಮ್ಮ ಅವ್ವ ಅಣ್ಣ ಒಳಗೆ ಬರ್ತೀನಿ ಅಣ್ಣ, ಒಳಗೆ ಬರ್ತೀನಿ ಅಣ್ಣ, ಒಳಗೆ ಬರ್ತೀನಿ. ಹೆಂಗೆ ಕೇಳಿಸ್ತೀಯ ಅಣ್ಣ ಇಲ್ಲಿ? ಅಣ್ಣ ಅಣ್ಣ ಹೆಂಗೆ ನಿಧಾನ ಕೇಳಿಸೋಣ ಅಣ್ಣ, ನಿಧಾನ ಅಣ್ಣ, ನಿಧಾನ. ಜೀವನದಲ್ಲಿ ಭಾಳ ಆಸೆ ಐತೆ ಬೆಳಿಬೇಕು ಅಂತ. ಫಸ್ಟ್ ಟೈಮ್ ವಿಡಿಯೋ ಬೇಡ ಮಾಡ್ತಾ ಇದ್ದೀನಿ. ಎಲ್ಲ ಊಟ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಇಲ್ಲೇ ಊಟ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಕಾಡೊಳಗೆ ಬಂದಿರೋರು ಇವರೆಲ್ಲ, ವಲಸೆ ಬಂದಿರೋರು. ನೋಡೋಣ ಸ್ಥಳ ನೋಡೋಕೆ ಬಂದಿರೋರು ಇವರೆಲ್ಲ. ನೋಡಿ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ನೋಡಿ ನೋಡಿ ಹೆಂಗಿದೆ, ಮಸ್ತಿದೆ ಅಲ್ಲ. ಪೂರ್ತಿ ಬಂದಿದೆ ಫ್ರೆಂಡ್ಸ್. ದೇವಸ್ಥಾನದ ಹತ್ರ ಬಂದಿದ್ದೀವಿ ಈಗ. ಸ್ವಲ್ಪ ಮೇಲೆ ನಡ್ಕೊಂಡು ಹೋಗಬೇಕು. ನಡ್ಕೊಂಡು ಹೋದಾದ್ಮೇಲೆ ದೇವಸ್ಥಾನ ಫ್ರೆಂಡ್ಸ್. ಇದು ನಾವು ಬಂದಿರೋದು ಇಷ್ಟೊತ್ತವರೆಗೂ ಟ್ರೆಕ್ಕಿಂಗ್ ಮುಗಿಸಿ ಪಾವನ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ಇದು ಪೂರ್ತಿ ನಾನ್ ವೆಜ್ಗೆ ಸ್ಪೆಷಲ್ ಅಂತೆ, ಮತ್ತು ಪೂರ್ತಿ ಸ್ಟ್ರಾಂಗೆಸ್ಟ್ ದೇವರಂತೆ ಇದು. ಇಲ್ಲೆಲ್ಲ ನೋಡಿ ಪೂರ್ತಿ ನಾನ್ ವೆಜ್ ಮಾಡಿಕೊಂಡು ಇಲ್ಲೇ ಅಡುಗೆ ಮಾಡಿಕೊಂಡು ತಿನ್ಕೊಂಡು ಎಡೆ ಕೊಟ್ಟು ದೇವರಿಗೆ ಮಾಡ್ತಾಯಿದ್ದಾರೆ. 2 ಬೆಟ್ಟಗಳ ಮಧ್ಯದ ತೊಟ್ಟಿಲಿನಲ್ಲಿ ದೇವಸ್ಥಾನ ಇರೋ ಥರ ಕಾಣ್ತಿದೆ ನೋಡಿ ಫ್ರೆಂಡ್ಸ್. ಇದು ಯಾವ ಥರ ಇದೆ ಅಂತ. ನಮ್ಮ ಕರ್ನಾಟಕದಲ್ಲಿ ಹಾಸನದಲ್ಲಿರೋ ಪುರದಮ್ಮ ದೇವಸ್ಥಾನಕ್ಕಿಂತ ಹೆಚ್ಚು ಥರ ಕಾಣ್ತಿದೆ ಇಲ್ಲೆಲ್ಲ ನಾನ್ ವೆಜ್ ಮಾಡೋದು. ನರಸಿಂಹಸ್ವಾಮಿ ಪಾದು ಗೋವಿಂದ ಗೋವಿಂದ ಗೋವಿಂದ. ಫ್ರೆಂಡ್ಸ್ ನಾವೀಗ ಪಾವನ ನರಸಿಂಹಸ್ವಾಮಿ ಮುಗಿಸ್ಕೊಂಡು ಇನ್ನೊಂದು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಬಂದಿದ್ದ ರೂಟಲ್ಲೇ ನಾವು ಇನ್ನೂ ಮುಂದೆ ಹೋಗ್ತಾ ಇದ್ದೀವಿ ವಾಪಸ್ಸು. ಅಲ್ಲಿ ಇನ್ನೊಂದು ದೇವಸ್ಥಾನದ ಹತ್ರ ಹೋಗಿ ಆ ದೇವಸ್ಥಾನ ಹೇಗಿದೆ, ಏನು ಅದ್ರ ವಿಶಿಷ್ಟತೆ ಏನು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ನಾರ್ಮಲ್ ರೋಡು ಅಂದ್ಕೊಂಡ್ರೆ ಮತ್ತೆ ಇದೇ ರೋಡಿಗೆ ಬಂದಿದ್ದೀವಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಕ್ಕೆ. ಇದು ಅದಕ್ಕಿಂತ ಸ್ವಲ್ಪ ಕಷ್ಟನೇ ಇದೆ ರೋಡ್. ಅದು ನೋಡಿ, ಅದು ಆ ಜೀಪ್ ಮುಂದೆ ಹೋಗ್ತಾನೆ ಇಲ್ಲ, ಅದು ಕಷ್ಟಪಟ್ಟು ಹತ್ತಿಸ್ತಿದ್ದಾರೆ. ನೋಡಿ ನೋಡಿ ಹೆಂಗಿದೆ ರೋಡ್ ನೋಡಿ. ಇಲ್ಲಿ ಹೋಗ್ತಿದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ನೋಡಿ ನಾವು ಹೋಗ್ತಾ ಇದ್ದಿದ್ದು ಜೀಪು ಪಂಚರ್ ಆಗಿದೆ, ಹಂಗೆಲ್ಲ ಹೊಡೋದ್ರು ಗಾಡಿನ. ಇವಾಗ ಈ ಥರ ಪಂಚರ್ ಆಗಿ ಟೈರ್ ಚೇಂಜ್ ಮಾಡಿ ಅನುಭವಿಸ್ತವ್ರಿ. ಅದು ರೋಡ್ಗಳ ಹತ್ರ ಹಂಗೆ ಹೊಡೆದ್ರು, ಇವಾಗ ಪಂಚರು ನೋಡಿ. ಎಲ್ಲ ಒಳಗೆ ಕೂತಿದ್ದಾರೆ ರೋಡ್ ನೋಡಿ ಫ್ರೆಂಡ್ಸ್. ಇವಾಗ ಜೀಪ್ ಇಳಿದು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಅದು ಇನ್ನು 100 ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಂತೆ. ಹತ್ಕೊಂಡು ಹೋಗ್ತಾ ಇದ್ದೀವಿ, ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್. ಮುಂದೆ ನೋಡಿ ಈ ಥರ ಇದೆ. ಇಲ್ಲಿ 100 ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಂತೆ ಫ್ರೆಂಡ್ಸ್. ನೋಡಿ ಇಲ್ಲಿ ಹೆಂಗಿದೆ ಜಾಗ. ಈ ದೇವಸ್ಥಾನಕ್ಕೆ ಹೋಗೋ ದಾರಿ ನೋಡಿ ಹೆಂಗಿದೆ. ಇದು ಸ್ವಲ್ಪ ಮುಳ್ಳು ಕಲ್ಲು ಹಳ್ಳ ದಿಣ್ಣೆಗಳೆಲ್ಲ ಇದೆ ಇದರಲ್ಲೂ.
ಇಲ್ಲೇ ಒಂದು 400-500 ಮೀಟರ್ಸ್ ನಡಿಬೇಕಂತೆ, ನೋಡೋಣ ಮುಂದೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಒಂದು 50 ಸ್ಟೆಪ್ಸ್ ಇದೆ, ಪರವಾಗಿಲ್ಲ ಹತ್ತೋಕ್ಕೆ. ಈ ಥರ ಇದ್ದರೆ ಒಂಥರ ನೆಮ್ಮದಿ ಫ್ರೆಂಡ್ಸ್, ಹತ್ತೋಕ್ಕೆ. ಕಲ್ಲು ಮುಳ್ಳು ಥರ ಇದ್ದರೆ ನೆನ್ನೆಯಿಂದ ನಡೆದಿದ್ದೀವಲ್ಲ, ಇವಾಗಲೂ ನಡೆಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಇದ್ದರೆ ಓಕೆ, ನಡಿಬೋದು. ನಾವು ಫೈನಲಿ 9ನೇ ದೇವಸ್ಥಾನ ಭಾರ್ಗವ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ವೈಶಿಷ್ಟ್ಯತೆ ಏನು ಅಂದರೆ, ಸೂರ್ಯಗ್ರಹಕ್ಕೆ ಅಧಿಪತಿ ಮತ್ತು ಪರಶುರಾಮರಿಗೆ ನರಸಿಂಹಸ್ವಾಮಿಯವರು ಭೇಟಿಯಾಗಿದ್ದ ಸ್ಥಳ. ನೋಡಿ, ಇದನ್ನು ದೇವಸ್ಥಾನ ತೋರಿಸ್ತೀನಿ ನೋಡಿ. ಈ ಥರ ಇದೆ ದೇವಸ್ಥಾನ, ಇದು ಈ ಥರ ಇದೆ. ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ನಾವು ಹೊಡ್ತಾ ಇದ್ದೀವಿ. ಮುಂದಿನ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ನೆಕ್ಸ್ಟ್ ಹೇಳ್ತೀನಿ. ನಾವು ಫೈನಲಿ 9 ನರಸಿಂಹಸ್ವಾಮಿ ದೇವಸ್ಥಾನ ಮುಗಿಸಿದ್ದೀವಿ. ಮತ್ತು ನಾವೀಗ ಉಳ್ಕೊಂಡಿರೋ ರೂಮ್ ಹತ್ರ ಬಂದಿದ್ದೀವಿ. ನೆಕ್ಸ್ಟ್ ನಾವು ಹೋಗೋದೇ ಯಾಗಂಟಿ ಮತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ಕದ್ರಿ ದೇವಸ್ಥಾನಕ್ಕೆ. ನೀವು ಹಿಂಗೆ ನನ್ನ ವಿಡಿಯೋನ ಸಪೋರ್ಟ್ ಮಾಡ್ತಾ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನನ್ನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ.